ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನೆಯು ಯಾವಾಗ ನಡೆಯುತ್ತೆ ಬನ್ನಿ ತಿಳಿಸ್ಕೊಡ್ತೀನಿ. ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ಮಂಚಾಲಮ್ಮನ ದರ್ಶನವನ್ನ ಮಾಡಬೇಕು, ನಂತರ ಗುರು ರಾಯರ ದರ್ಶನವನ್ನ ಮಾಡಬೇಕು. ಜನ ತುಂಬಾ ಇದಾರೆ, ನಿಮ್ಗೆ ಟೈಮ್ ತುಂಬಾ ಕಮ್ಮಿ ಇದೆ, ದರ್ಶನ ಬೇಗ ಮಾಡ್ಕೋಬೇಕು ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಲ್ಲಿ 1000 ರೂಪೀಸ್ ಕೊಟ್ರೆ ಅನ್ನ ಪ್ರಸಾದ ಸೇವೆಯನ್ನ ಟಿಕೆಟ್ ಕೊಡ್ತಾರೆ. ಈ ಟಿಕೆಟ್ ತೋರಿಸಿದ್ರೆ ಡೈರೆಕ್ಟ್ 4 ಜನಕ್ಕೆ ಎಂಟ್ರಿ ಇರುತ್ತೆ. 5 ಜನ ಇದ್ರೆ 1200 ರೂಪೀಸ್ ಆಗುತ್ತೆ. 15 ರಿಂದ 20 ನಿಮಿಷದಲ್ಲಿ ದರ್ಶನ ಆಗ್ಬಿಡುತ್ತೆ. ಇನ್ನು ಈ ವರ್ಷದ ಗುರು ರಾಯರ 355ನೇ ಆರಾಧನೆಯು ನಡೆಯುವಂತ ದಿನಾಂಕ ಇದೇ ಆಗಸ್ಟ್ 29, 30, 31ನೇ ತಾರೀಕು. ಗುರು ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಬೃಂದಾವನವನ್ನ ಪ್ರವೇಶಿಸುತ್ತಾರೆ. ಆ ದಿನವನ್ನ ಸ್ಮರಿಸುವುದಕ್ಕೆ ಪ್ರತಿ ವರ್ಷ ಆರಾಧನೆ ಕೂಡ ಮಾಡ್ತಾರೆ. ಆಗಸ್ಟ್ 29 ಮೊದಲನೆಯ ದಿನ ಪೂರ್ವಾರಾಧನೆ ಇರುತ್ತೆ. 2ನೆಯ ದಿನ ಆಗಸ್ಟ್ 30 ಮಧ್ಯಾರಾಧನೆ ಇರುತ್ತೆ. ಆಗಸ್ಟ್ 31 3ನೆಯ ದಿನ ಉತ್ತರಾಧನೆ ನಡೆಯುತ್ತೆ. ಹೀಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 3 ದಿನಗಳ ಕಾಲ ಆರಾಧನೆಯು ಕೂಡ ಹಮ್ಮಿಕೊಂಡಿರುತ್ತೆ. ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ. ರೂಮ್ ಬುಕಿಂಗ್ಸ್ ಎಲ್ಲ ಸ್ವಲ್ಪ ಬೇಗ ಮಾಡ್ಕೊಳ್ಳಿ, ರೂಮ್ ಸಿಗೋದು ತುಂಬಾ ಕಷ್ಟ ಇರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದೇ ರೀತಿ ಕಂಟೆಂಟ್ಸ್ ಗೆ ನನ್ನ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಟಾಟಾ, ಬಾಯ್.